ಗೈಸ್ ಏನಂತಂದರೆ ಪ್ರಜ್ವಲ್ ಮನೆ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿ ಅವನು ಕಾಲು ಎತ್ಕೊಂಡು ಮಲ್ಕೊಬಿಟ್ಟವನು ಇನ್ನುವೇ ನೋಡಿ. ಸುಮ್ಮನೆ ಆಗ್ತಾ ಇರೋದು ಇಲ್ಲ ಗೈಸ್, ಎಣ್ಣೆಗೆ ನೋಡೋಕೆ ಹೋಗ್ತಾವನು ಅವನು. ಇವತ್ತು ಸಂಡೇ ಗೈಸ್, ಇವತ್ತು ಜನ ರಶು ನೋಡಿ. ಸುಸ್ತಾಗೋಯ್ತು, ಬರೀ 300 ಮೆಟ್ಲಿಗೆ ಸುಸ್ತಾಗೋಯ್ತು, ಕುತ್ಕೊಬಿಟ್ಟಿದ್ದೀವಿ, ಆಗ್ತಾ ಇಲ್ಲ ಗೈಸ್. ಗೈಸ್ ನಮ್ಮ ನಂದಿ ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ ಗೈಸ್ ಇದು. ಗೈಸ್ ಇವನು ಇದೇ ಸ್ಪಾಟಲ್ಲಿ ಬಿದ್ದಿದ್ದ, 9th ಅಲ್ಲ 10th ಅಲ್ಲ ಗೊತ್ತಿಲ್ಲ ಗೈಸ್. ಫೈನಲಿ 1000 ಮೆಟ್ಲು ಹತ್ತಿದ್ದೀವಿ ಗೈಸ್. ಬರೀ 3 ಲೈನಿಂದ ಇಲ್ಲಿಗೆ ಹೋಗೋಕ್ಕೇನೆ ಇಲ್ಲ ಅಂದ್ರೆ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ನೋಡಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಇನ್ನೊಂದು ಏನು ವಿಷಯ ಅಂತಂದರೆ, ನಾನು ಹಳೆ ಲವರ್ನ ನೋಡಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಏನಪ್ಪ ವಿಷಯ ಅಂತಂದರೆ, ನಾವು ಇವತ್ತು ಬೆಟ್ಟಿಗೆ ಹೋಗ್ತಾ ಇದ್ವಿ. ನಾನು ಒಬ್ಬನೇ ಹೋಗ್ತಾಯಿಲ್ಲ, ನನ್ನ ಜೊತೆ ಇನ್ನೂ ಇಬ್ಬರು ಬರ್ತಾವ್ರೆ. ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ನಾವು ಹೋಗ್ತಾ ಹೇಳ್ತೀನಿ, ಯಾಕೆಂದರೆ ಎಲ್ಲೇ ಹೇಳ್ಬಿಟ್ರೆ ಇಲ್ಲೇ ಆಗ್ಬಿಡುತ್ತಲ್ವ. ಸೊ ಹಾಗಾಗಿ ಈಗ ಟೈಮ್ ಬಂದು 5:25 ಗೈಸ್. ಈಗ ನಾನು ಒಬ್ಬನೇ ಹೋಗ್ತಾಯಿಲ್ಲ, ನನ್ನ ಜೊತೆ ಇನ್ನೂ ಇಬ್ಬರು ಬರ್ತಾವ್ರೆ. ಈಗ ಅವ್ರ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಈಗ ಚಾವಣಿ ಬಿಟ್ಟು ಪಾದ ಹತ್ರ ಹೋಗ್ಬೇಕು ಗೈಸ್. ನಡ್ಕೊಂಡು ಹೋಗ್ತಾ ಇರೋದು ಮೆಟ್ಲಿಂದ. ಬನ್ನಿ ಹೇಗಿರುತ್ತೆ ಏನು, ಯಾಕೆ ಹೋಗ್ತಾ ಇರೋದು ಅಂತ ಹೋಗ್ತಾ ಹೇಳ್ತೀನಿ. ಅಪ್ಪ ಗೈಸ್, ಹೊರಗಡೆ ಕಾಲಿಟ್ಟಿದ್ದೆ ಹೆವಿ ಚಳಿಯಾಗೋಯ್ತು, ಅದಕ್ಕೆ ಹೋಗಿ ಜರ್ಕಿನ್ ಹಾಕಿದ್ದೆ ಗೈಸ್. 5:30 ಅಲ್ವಾ ಟೈಮು, ಸೊ ಹಾಗಾಗಿ ಸ್ವಲ್ಪ ಚಳಿ ಜಾಸ್ತಿ ಐತಿ ಗೈಸ್. ಸೊ ಹೊರಟೆ ಗೈಸ್, ಈಗ ಹೊರಡ್ತಾ ಇದ್ದೀನಿ ಗೈಸ್. ನಾನಿವಾಗ ಭರ್ತನ ಮನೆ ಹತ್ರ ಇದ್ದೀನಿ. ಅವ್ನಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದೀನಿ, ಇನ್ನೂ ಬಂದಿಲ್ಲ. ಅವ್ನು ಯಾವಾಗಲೂ ಹಿಂಗೆ ಲೇಟ್ ಮಾಡ್ತಾನೆ. ಅವ್ರ ಮನೆ ಹತ್ರ ಬಂದಾಗೆಲ್ಲ ಬರೀ ಲೇಟ್ ಮಾಡೋದೇ ಆಯಿತು. ಇನ್ನೂ ಬಾಗಿಲು ತೆಗ್ದಿಲ್ಲ, ಬಂದು ಇಲ್ಲ ಗೈಸ್. ಬರ್ತೀನಿ ಅಂತ ಹೇಳೋಣ, ಬರ್ತಾನೆ. ನೋಡಿ ಫ್ರೆಂಡ್ಸ್, ಫೈನಲಿ ಬಂದ. ಇವಾಗ ನಾವು ಪ್ರಜ್ವಲ್ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಏನಂತಂದರೆ ಪ್ರಜ್ವಲ್ ಮನೆ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿ ಅವನು ಕಾಲು ಎತ್ಕೊಂಡು ಮಲ್ಕೊಬಿಟ್ಟು ಅವ್ನು ಇನ್ನುವೇ. ನೆನ್ನೆ ಅವನೇ ಹೇಳ್ಬಿಟ್ಟು ಯಾರು ಬಂದ್ರು ಕಣ, ಯಾರು ಅಮ್ಮ ಬಂದರು ಕಣ. ಆಂಟಿ ಗುಡ್ ಮಾರ್ನಿಂಗ್. ಪ್ರಜ್ವಲ್ ಇಲ್ವಾ? ಫೋನ್ ನೋಡ್ತಾವನ ಕರೀತಿ ಆಂಟಿ ಹಂಗೆ ಗೈಸ್. ಇನ್ನೂ ಎದ್ದಿಲ್ಲ ಗೈಸ್ ಅವನು. ನೋಡಿ 2 ಬೇಬೀಸ್ ಅವ್ರಿಗೆ, ಗರ್ಲ್ಸ್ ಬಂದರೆ ಸಾಕು ಆಚೆ ಹೋಗ್ಬಿಡ್ತಾರೆ ಗೈಸ್. ಪ್ರಜ್ವಲ್ ಇವಾಗ ಇದು ಸ್ಥಾನಕ್ಕೆ ಹೋಗೋನೆ ಗೈಸ್. ಕಾಯ್ತಾ ಕೂತಿದ್ದೀವಿ ಇಲ್ಲಿ ನೋಡಿ. ಇಲ್ಲಿ ನಾನು ಬರ್ತಾ ಅವರೆಲ್ಲ ಕಾಯ್ಕೊಂಡು ನನ್ನ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಕಾಯ್ಕೊಂಡು ಕೂತಿದ್ದೀವಿ ಬರಲಿ ಅಂತ. ಅವ್ನು ಬರೋ ಗಂಟೆ ಈಗ ವೆಯ್ಟ್ ಮಾಡಬೇಕು. ಬಂದಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಆ್ಯಂಡ್ ನಾವು ಹೋಗ್ತಾ ಇರೋದು ಏನಕ್ಕೆ ಅಂತಂದರೆ, ಆ್ಯಕ್ಚುಲಿ ಸುಮ್ಮನೆ ಹೋಗ್ತಾ ಇರೋದು ಮೆಟ್ಲತ್ತಕ್ಕೆ ಗೈಸ್. ಏನಂತಂದರೆ ಆಷಾಢ ಅಲ್ವಾ, ಸುಮ್ಮನೆ ಹೇಗಿದೆ ವೆದರು, ಜನಗಳು ಎಷ್ಟಿದ್ದಾರೆ ಅಂತ ಹೋಗಿ ನೋಡೋಕೆ ಹೋಗ್ತಾಯಿದ್ವಿ. ಆ್ಯಂಡ್ ಶುಕ್ರವಾರ ಹೋಗ್ತಾಯಿಲ್ಲ, ನಾವು ಹೋಗ್ತಾ ಇರೋದು ಭಾನುವಾರ. ಸುಮ್ಮನೆ ಹಾಗೆ ಒಂದು ವಾಕ್ ಇರಲಿ ಅಂತ ಹೋಗ್ತಾಯಿದ್ದೀವಿ ಗೈಸ್. ಸುಮ್ಮನೆ ನೋಡಿ ಗೈಸ್, ಸುಮ್ಮನೆ ಹೋಗ್ತಾ ಇರೋದು ಇಲ್ಲ ಗೈಸ್. ಎಣ್ಣೆಗೆ ನೋಡೋಕೆ ಹೋಗ್ತಾವ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಐ ಆಮ್ ರೀಸೆಂಟ್ಲಿ ಗುಡ್ ಬಾಯ್. ನೋ ಗೈಸ್, ನೋ ನೋಡಿ ಗೈಸ್, ಬರೀ ಸುಳ್ಳು ಹೇಳ್ತಾರೆ. ಹಿಂಗೆ ಅಂದವ್ರನ್ನೆಲ್ಲ ನಂಬಾರ್ದು ಗೈಸ್. ನೋಡಿ ಅಳ್ಳಾಡ್ಸ್ಕೊಂಡು ಬಂದನು ಇವಾಗ. ಟೈಮ್ ಎಷ್ಟ ಗೈಸ್? ಟೈಮ್ 6 ಗಂಟೆ ಆಗೈತೆ. 5:15 ಹೊರಡಬೇಕು ಮಾಡಬೇಕು ಅಂದವನು ಇವಾಗ ಮನೆ ಹತ್ರ ಬಂದಿರೋದಕ್ಕೆ ಮನೆಗೆ ಹತ್ರ ಬಂದು ಆಮೇಲೆ ರೆಡಿಯಾಗಿ ಇವಾಗ ಕರ್ಕೊಯ್ತವನೇ ಗೈಸ್. ಸ್ವಾಮಿ ಎಲ್ಲ ವೇಸ್ಟ್, ಕರ್ಕೊಂಡು ಏನೋ ಉದ್ದಾರ ಆಗಲ್ಲ ಫ್ರೆಂಡ್ಸ್. ನೋಡಿ ಗೈಸ್, ಈಗ ಸ್ನಾನ ಮಾಡ್ಕೊಂಡು ಜಿಗ್ ಜಾಗಾಗಿ ಅಣ್ಣ ಬಂದವನು. ಹಾಂ ಅಣ್ಣ ನೀನು ಹೇಳ್ಬೇಕು, ಯಾಕೆ ಇಷ್ಟು ಲೇಟು? ಕುಡ್ದಿರೋದು ಇನ್ನೂ ಕಣ್ಣು ಕೆಂಪಿಗೆ ಐತಿ ನೋಡಿ ಫ್ರೆಂಡ್ಸ್. ಹಾಂ ನೋಡಿ ಕಾಣ್ತಾ ಇಲ್ಲ, ಈ ಕಡೆ ತಿರ್ಗಾ ನೋಡಿದ್ರ ಫ್ರೆಂಡ್ಸ್. ನೋಡಿ ಆಯಿತು, ಅವ್ನು ಕವ ಮಾಡ್ಕೊಂಡವನೆ ಗೈಸ್. ಫೈನಲಿ ಬೆಟ್ಟದ್ದು ಪಾದ ಹತ್ರ ಬಂದಿದ್ದೀವಿ ನೋಡಿ ಗೈಸ್. ಸುಮ್ಮನೆ ಬಂದಿದ್ದೀವಿ, ಪೊಲೀಸರೆಲ್ಲ ನಿಂತಾರೆ. ಇವತ್ತು ಸಂಡೇ ಗೈಸ್, ಇವತ್ತು ಜನ ರಶು ನೋಡಿ. ಅಷ್ಟೊಂದೇನಿಲ್ಲ, ಬಟ್ ನಾರ್ಮಲಾಗಿ ಅವ್ರು ಇವತ್ತು ಅಲ್ಲಿ ಪಾರ್ಕಿಂಗ್ ಮಾಡ್ತಾನೆ ಗೈಸ್. ನಮ್ಗೆ ಬರೋಗಿಲ್ಲ, ಒಂದು ಲೆವೆಲ್ಗೆ ರಶ್ ಅವರೇ. ಪೊಲೀಸವರೆಲ್ಲ ಸೆಕ್ಯೂರಿಟಿ ಇದ್ದಾರೆ. ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಕೇಳಿಸುತ್ತೆ ಕಣ, ಜ್ವರ ಮಾತಾಡೋದು ಕೇಳಿಸುತ್ತೆ ಗೈಸ್. ಫೈನಲಿ ಮೆಟ್ಲು ಹತ್ತಿದ್ವಿ ಗೈಸ್, ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಇವತ್ತು ಅರ್ಶಿನ ಕುಂಕುಮನ ಹಚ್ತವ್ರೆ. ವಾಯ್ಸ್ ಕೇಳಲಿಲ್ಲ ಅಂದರೆ ಕೆಳಗಡೆ ಸಬ್ಟೈಟಲ್ ಆಗ್ತಾನೆ. ಏನಿಲ್ಲ ಗೈಸ್, ಕೇಳಿಸುತ್ತೆ. ನಾನು ಮಾಡ್ತೀನಿ, ನಾವು ಗೊತ್ತಲ್ಲ ಆಗ್ತಾನೆ ಏನೋ ಮಾಡಿ ಗೈಸ್. ಇದು ಫಸ್ಟ್ನೇ ದೇವರು. ಸೆಕ್ಯೂರಿಟಿ ಗಾರ್ಡ್ ಗೈಸ್.
ಗೈಸ್ ಏನಂತಂದರೆ ಸುಸ್ತಾಗೋಯ್ತು, ಬರೀ 300 ಮೆಟ್ಲಿಗೆ ಸುಸ್ತಾಗೋಯ್ತು, ಕುತ್ಕೊಬಿಟ್ಟಿದ್ದೀವಿ. ಆಗ್ತಾ ಇಲ್ಲ ಗೈಸ್, ಇವನಿಂದನೇ ಕೂತಿರೋದು, ಉಸಿರಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ, ಅದಕ್ಕೆ ಬ್ರೀತಿಂಗ್ ಬ್ರೀತ್ ಮಾಡ್ತಿದ್ದೆ ಗೈಸ್. ಏನಿಲ್ಲ ಗೈಸ್, ಎಲ್ಲ ಸರಿಗೈತೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊ, ಪರವಾಗಿಲ್ಲ ಜನ ಸೇರೋರೆ. ಇವತ್ತು ಭಾನುವಾರ, ನೋಡ್ಕೊಬಿಡಿ. ಆದರೆ ಶುಕ್ರವಾರ ಕಾಲಿಡೋಕ್ಕೂ ಜಾಗ ಇರೋಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ನಾರ್ಮಲಾಗಿ ಪರವಾಗಿಲ್ಲ, ಇವತ್ತು ನಾರ್ಮಲಾಗಿ ಹೆಂಗಿರುತ್ತೆ ಹಂಗಿದ್ದಾರೆ. ಫೈನಲಿ ನಂದಿ ಹತ್ರ ಬಂದಿದ್ದೀವಿ ಗೈಸ್. ಬಂದಿದ್ವಿ, ಆಯ್ತಲ್ಲ, ಸುಸ್ತಾಗ್ಬಿಟ್ಟೈತೆ ಅವಾಗಲೇ. ಮಾಡಿ ಸುಸ್ತಾಗೈತೆ, ಇವನ್ ಬಾಡಿನೇ ಸುಸ್ತಾಗೈತೆ, ಬರೀ ಸುಳ್ಳು ಹೇಳ್ತಾನೆ ಗೈಸ್. ನೋಡಿ ಅಲ್ಲಿ ಹಂಗೆ ಅಂದವರೆಲ್ಲ ಸುಸ್ತಾಗೈತೆ ಅಂತ, ನನಗೆ ಸುಸ್ತಾಗೈತೆ ಗೈಸ್. ಗೈಸ್ ನಮ್ಮ ನಂದಿ ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ ಗೈಸ್. ಇದು ನಂದಿ ವರ್ಷ ಸ್ವಲ್ಪ ದರ್ಪ ಆಯ್ತಾ ಇರುತ್ತೆ ಗೈಸ್, ಅದು ನಂದಿ. ಚಪ್ಪಲಿ ಇದೆ ಬಿಡದ ಅಣ್ಣ ಇರಪ್ಪ. ಆಗ್ತಲ್ಲ ಗೈಸ್, ಹೆವಿ ಸುಸ್ತಾಗ್ಬಿಟ್ಟೈತೆ ನನಗಂತೂ, ತುಂಬ ಸುಸ್ತಾಗಿ. ನೋಡಿ ನನ್ನ ಫ್ರೆಂಡು ಹೆಂಗೆ ಮಾಡ್ತಾವನೆ ಹೆದರ್ಕೊಂಡು, ಇನ್ನೊಂದು ಮಗು ಹಿಡ್ಕೊಬಿಟ್ಟೈತೆ ನೋಡಿ. ಇಲ್ಲೊಂದು ದೇವಸ್ಥಾನ ಐತಿ, ಆ್ಯಕ್ಚುಲಿ ಇದು ಯಾವ ದೇವಸ್ಥಾನ ಅಂತಲೇ ಗೊತ್ತಿಲ್ಲ ನನಗೆ ಗೈಸ್. ಒಳಗಡೆ ಇರೋದು ಶಿವ ಗೈಸ್, ಇದರೊಳಗಡೆ ಇರೋದು ಶಿವ. ಬಕ್ಕಂಡೆ ಹೋಗ್ಬೇಕು, ಬಕ್ಕಂಡೆ ಬರಬೇಕು ಗೈಸ್. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು, ಇಷ್ಟು ವರ್ಷ ಬಂದಿದ್ದೀನಲ್ಲ, ಇದೇ ಫಸ್ಟ್ ಟೈಮ್ ಹೋಗಿರೋದು ಗೈಸ್ ಒಳಗೆ. ಊಟ ಗೊತ್ತಿಲ್ಲ ನೋಡಿ ಗೈಸ್, ಏನೇನು ಹೇಳ್ತವನೆ, ಒಳಗಿಂದ ಹೋಗಂಗಿಲ್ವಾ? ಹಾಂ ಬಾಯ್ ಬಾಯ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಹೆಣ್ಮಕ್ಳೆಲ್ಲ ಹಾಕ್ತಾರೆ ಗೈಸ್ ಇದನ್ನ, ಏನಪ್ಪ ಅರ್ಶಿನ ಕುಂಕುಮನ. ಹೆಣ್ಮಕ್ಳು ಹಾಕ್ತಾರೆ, ಗಂಡು ಮಕ್ಳು ಹಾಕ್ತಾರೆ, ಆದರೆ ನಾವು ಹಾಕಲ್ಲ, ನಮಗೇನೋ ಬೇಡಿಕೆನೇ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸುಮ್ಮನೆ ಹಾಕ್ಬಾರ್ದು ಅದನ್ನ, ಇದೆ ತಾನೆ ಬೇಡಿಕೆಲ್ಲ ಬೆಳಗುರ. ಯಾ ನೋಡಿ ಗೈಸ್, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಹೋಯ್ತಾನೆ. ನಾನು ಒಬ್ಬಂಗೆ ಸ್ಟ್ರೆಂತ್ ಇರೋದು, ನಮಗೆಲ್ಲ ಇಲ್ಲ ಅಂತ. ಬಟ್ ನಿಜ ನನಗಿಲ್ಲ, ನನಗಿಲ್ಲ ಏಸ್. ಇಲ್ಲೊಂದು ಸ್ಪಾಟ್ ತೋರಿಸ್ತೀನಿ ಬನ್ನಿ, ಆಮೇಲೆ ಅಲ್ಲಿ ಹೇಳ್ತೀನಿ ಏನೊಂದು ವಿಷಯ ಅಂತ. ಮೈಸೂರವ್ರಂತೂ ನಿಮ್ಮ ಮಕ್ಕ ನೋಡ್ಕೊಳ್ಳಿ ಗೈಸ್, ಅಲ್ಲೊಂದು ನಿಮ್ಗೆ ಸ್ಪಾಟಲ್ಲಿ ಒಂದು ವಿಷಯ ಹೇಳ್ತೀನಿ ಗೈಸ್. ಇವನು ಇದೇ ಸ್ಪಾಟಲ್ಲಿ ಬಿದ್ದಿದ್ದ, 9th ಅಲ್ಲ 10th ಅಲ್ಲ ಗೊತ್ತಿಲ್ಲ. ಅವಾಗ ಕೊಡ್ಕೊಂಡು ಮುಚ್ಚೋಗ್ಬಿಟ್ಟಿತ್ತು ಮುಡ್ಡು, ನಾನು ಬಿದ್ದೈತಿದ್ದೆ. ಈಗ ಅಯ್ಯಪ್ಪ, ಬಂಡೆಗಳೆಲ್ಲ ದೊಡ್ಡದಾಗ್ಬಿಟ್ಟೈತೆ ಕಣ ಗೈಸ್. ಈಗ ಫೈನಲಿ ಬಂಡೆ ಮೇಲೆ ಬಂದು ನಿಂತಿದ್ದೀವಿ ಗೈಸ್. ಅವನು ಬಿದ್ದೋಗ್ಬಿಟ್ಟಿದ್ದ ನೋಡಿ ಗೈಸ್, ಎಸ್ಸಲ್ಲಿ ಹೇಳ್ತಿ ಅಂತ ಇದು ಮಾಡ್ತಾವನೆ ಗೈಸ್. ಪಾಪಚ್ಚೆ ಅವನ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಅವನಂಗೆ ಆಡ್ತಾವನೆ ಗೈಸ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಹಿಡ್ಕೊ, ಜಾರ ಹೊಡೈತಾ ಇದ್ದೀನಿ. ಈಗ ಬಾ, ಈ ಕಡೆಯಿಂದ ಹೋಗೋದ. ಅಯ್ಯಪ್ಪ ಸುಸ್ತಾಗ್ಬಿಟ್ಟು ನನಗೆ. ಹಾಂ ನೋಡಿ ಗೈಸ್, ವ್ಯೂ ಪಾಯಿಂಟ್, ನಮ್ಮ ಚಾಮುಂಡಿ ಬೆಟ್ಟ ವ್ಯೂ ಪಾಯಿಂಟ್ ಇದು. ಇನ್ನು ಶೋ ಆಫ್ ತೋರ್ಸಕ್ಕೆ ಹೋಯ್ತಾನೆ ಗೈಸ್. ಮತ್ತೆ ಹಂಗೆ ಒಂದು ಸ್ಮೈಲ್. ಹಾಂ ಗೈಸ್, 800 ಮೆಟ್ಲು ಮೇಲೆ ಈಗ ಸ್ವಲ್ಪ ಮೆಟ್ಲು ಹತ್ಕೊಂಡು ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಮೆಟ್ಲು ಹತ್ತಿದ್ರೆ ಟಾಪ್ಗೆ ಹೋಗಿ ಸೇರ್ತೀವಿ ಗೈಸ್. ಗೈಸ್ ಫೈನಲಿ 1000 ಮೆಟ್ಲು ಹತ್ತಿದ್ದೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಟೋಟಲು 1100 ಇರಬೇಕು. 1100 ತಾನೆ, ನಮಗೂ ಗೊತ್ತಿಲ್ಲ ಗೈಸ್. 1100 ಇರಬೇಕು. ಫೈನಲಿ 1000 ಮೆಟ್ಲು ಹತ್ಕೊಂಡು ಮೇಲೆ ಬಂದವು. ಇನ್ನೊಂದು ಸ್ವಲ್ಪ ದೂರ ಹೋದರೆ ಮೇಲೆ ರೀಚ್ ಆಗ್ತೀವಿ ಗೈಸ್. ನೋಡಿ ಗೈಸ್, ಭಾನುವಾರ ಆದರೂ ಇಷ್ಟೊಂದು ರಶ್ ಅವರೇ, ಆದರೆ ಈ ಶುಕ್ರವಾರ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಇಲ್ಲೆಲ್ಲ, ಅಷ್ಟು ಮಟ್ಟಿಗೆ ಆಗಿತ್ತು. ಮೇಲ್ಗಡೆ ನೋಡಿ ಪ್ರೊಸೆಸಿಂಗ್ ಹೆಂಗೆ ಮಾಡೋಣ ಅಂತ ತೋರಿಸ್ತೀನಿ. ಇನ್ನೆಷ್ಟು ಇನ್ನೊಂದು ಇಲ್ಲ ಅಂದರೆ ಒಂದು 20-30 ಮೆಟ್ಲು ಇರ್ಬೋದು ಅಷ್ಟೇ ಗೈಸ್. ತಾಯಿ ಚಾಮುಂಡೇಶ್ವರಿ ಗೋಪುರ ಕಾಣಿಸ್ತೈತೆ ಗೈಸ್. ಕೈ ಮುಗಿದು ನಿಂತ್ಕೋಬೇಕು ಗೈಸ್. ಈಗ ಗೈಸ್ ನೋಡಿ, ಪೊಲೀಸರು ಎಷ್ಟು ಜನ ನಿಂತವ್ರೆ ಅಂತ, ಫುಲ್ಲು ಸೆಕ್ಯೂರಿಟಿ ಮಾಡ್ಬಿಟ್ಟವ್ರು ಗೈಸ್. ಗೈಸ್ ಮೆಟ್ಲು ಹತ್ಕೊ ಬಂದವ್ರಿಗೆ ಅಲ್ಲಿಂದ ಬರ್ತಿದ್ದಂಗೆ ಸ್ಟಾರ್ಟಿಂಗ್ ಸಿಗುತ್ತಲ್ಲ ಗೈಸ್, ಅದರಿಂದ ಒಳಗೆ ಬಂದರೆ ಫ್ರೀ ಎಂಟ್ರಿ ಅಂತೆ. ನಮಗೇನು ಕೇಳಿಲ್ಲ, ಹಂಗೆ ಬಂದು ಪೊಲೀಸರೆಲ್ಲ ಹಂಗೆ ಬಿಟ್ಬಿಟ್ರು. ಸೊ ಹಾಗಾಗಿ ಇದು ಫ್ರೀ ಎಂಟ್ರಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವತ್ತು ಭಾನುವಾರ ಅಲ್ವಾ, ಅದು ಡೌಟ್ ಬೇರೆ ನನಗೆ. ನೋಡೋಣ ಒಳಗಡೆ ದರ್ಶನ ಆಗುತ್ತೆ. ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ ಅಂದರೆ ಆಗಲೇಬೇಕು ದರ್ಶನ. ಜನಗಳು ಕಮ್ಮಿ ಇದ್ದರೆ ಸಾಕು ಗೈಸ್, ಜನ ಜಾಸ್ತಿ ಇದ್ದರೆ ಸ್ವಲ್ಪ ಕಷ್ಟ ಆಗೋಗುತ್ತೆ ಗೈಸ್. ಫ್ರೀ ಎಂಟ್ರಿ ದರ್ಶನ ಗೈಸ್ ಇದು. ಅಪ್ಪ ನೋಡಿ ಗೈಸ್, ಫುಲ್ಲು ಒಳಗೆ ಬಿಟ್ಬಿಟ್ಟವ್ರೆ ಶಿಸ್ತಾಗಿ. ಸ್ವಲ್ಪ ಜನ ಕಮ್ಮಿ, ಕ್ಯೂ ಇಲ್ಲ ಅಷ್ಟೊಂದು, ಓಡ್ತಾವ್ರೆ. ಅಲ್ಲಿ ಕ್ಯೂ ಐತೆ, ಲಾಸ್ಟ್ ಲೈನ್ ಮಾತ್ರ ಕ್ಯೂ ಐತೆ ಸ್ವಲ್ಪ.
ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಗೈಸ್ ರಶ್ ಇಲ್ಲ ಅಂದ್ಕೊಂಡೆ ಗೈಸ್, ನಮ್ಮಿಂದ ಸೇರಿ ಇನ್ನೂ 3 ಕೇಬಲ್ ರಶ್ ಆಯ್ತು ಗೈಸ್. ಈ ರಶ್ ಮುಗಿಸ್ಕೊಂಡು ನಾವು ಯಾವಾಗ ದರ್ಶನ ಮಾಡ್ತೀವಿ ಅದೇ ಗೊತ್ತಿಲ್ಲ. ನೋಡಿ ಇನ್ನೂ ಜನಗಳು ಬರ್ತಾನೆ ಅವರೇ ಗೈಸ್. ಗೈಸ್ ಬರೀ 3 ಲೈನಿಂದ ಇಲ್ಲಿಗೆ ಹೋಗೋಕ್ಕೇನೆ ಇಲ್ಲ ಅಂದ್ರೆ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಗೈಸ್. ನೋಡಿ ಇಲ್ಲಿ ಎಷ್ಟು ಜನ, ಇನ್ನೂ ಜನ ಮಾತ್ರ ಜಾಸ್ತಿ ಆಗ್ಬಿಟ್ರು, ಆದರೆ ಒಳಗಡೆ ಹೋಗೋಕ್ಕೆ ದಾರಿನೇ ಬಿಡ್ತಾ ಇಲ್ಲ ಗೈಸ್. ಇನ್ನೂ ಜನ ರಶ್ ಆಗ್ತಾರೆ ಹೊರತು ಕಮ್ಮಿ ಆಯ್ತಾ ಇಲ್ಲ ಗೈಸ್. ಅವರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಗೈಸ್. ಪಾಪ ಇವಾಗ ಕೇಳ್ಬಿಟ್ಟು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ರು ಬ್ರೋ ನಿಮ್ದು ಯಾವುದು ಅಕೌಂಟು ಅಂತ. ಸೊ ಕೊಟ್ಟಿದ್ದೀನಿ ಗೈಸ್. 1 ಅವರ್ ಕ್ಯೂಲ್ ಕಾಯ್ದಿದ್ದಕ್ಕೆ ಇವಾಗ ನಾವು ಬಾಕ್ಲ ಹತ್ರ ಬಂದಿದ್ದೀವಿ ಗೈಸ್. ಇಲ್ಲೆಲ್ಲ ಪೊಲೀಸ್ ಸೆಕ್ಯೂರಿಟಿ ಜಾಸ್ತಿ ಐತೆ. ಯಪ್ಪ ಏನು ರಶಪ್ಪ ಗೈಸ್, ಹೆವಿ ರಶ್ಶು ಗೈಸ್. ಆ ರಶಲ್ಲಿ 1 ಸೆಕೆಂಡು ದೇವ್ರ ದರ್ಶನ ಮಾಡೋಕ್ಕೆ ನೆಟ್ಟೋಗ್ಬಿಟ್ಟಿಲ್ಲ. 1 ಸೆಕೆಂಡ್ ದರ್ಶನ ಮಾಡೋಕ್ಕೆ 2 ಅವರ್ ಕಾಯ್ಬೇಕು ಗೈಸ್. ಕಷ್ಟ ಐತೆ ಗೈಸ್ ಈ ಸಲ ಅಂತೂ. ಹೆವಿ ಸ್ಟ್ರಾಂಗ್ ಹಾಕ್ಬಿಟ್ಟವ್ರೆ. ಏನು ಬಂದಂಗೆ ತಳ್ತಾರೆ, ಫುಲ್ಲು ತಳ್ತಾ ಇರ್ತಾರೆ ಗೈಸ್. ಆ ಗ್ಯಾಪಲ್ಲಿ ಏನೂ ಮಾಡೋಕ್ಕಾಗಲ್ಲ, ಕೈ ಮುಕ್ಕಬೇಕು ಬರಬೇಕಷ್ಟೇ ಗೈಸ್. ಫೈನಲಿ ದರ್ಶನ ಎಲ್ಲ ಆಯಿತು, ಆದರೆ ದರ್ಶನ ಮಾಡ್ದು, ಆದರೆ ದರ್ಶನ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಗೈಸ್. ಸ್ಯಾಕ್ರಿಫೈಸ್ ಆಗಲಿಲ್ಲ ಗೈಸ್. ಒಂದೊಂದು ಸೆಕೆಂಡ್ಗೂ ತಳ್ತಾ ಇರ್ತಾರೆ ಗೈಸ್. ಏನು ನೋಡೋದಲ್ಲಿ ನೋಡಿಕೊಂಡು ಆದರೂ ಬಂದು ಇವಾಗ ನಾವು ನಮ್ಮ ಮುಂದ್ಗಡೆಗೆ ಹೋಗ್ಬೇಕು ಅಂದರೆ ಹಿಂಗಿಂದ ಬಳಸ್ಕೊಂಡು ಹೋಗ್ಬೇಕು ಗೈಸ್. ಹಂಗಿಂದ ಲಾಕ್ ಮಾಡ್ಬಿಟ್ಟಾರೆ ಸ್ಟಾರ್ಟಿಂಗಿಂದ. ಲಾಕ್ ಆಗೋಯ್ತು ಅಲ್ಲಿ, ಅಲ್ಲಿಂದ ಬಳಸ್ಕೊಂಡು ಈಗ ನಮ್ಮ ಗೋಪುರ ಹತ್ರ ಬಂದಿದ್ದೀವಿ. ಇಲ್ಲೊಂದೆರಡು ಫೋಟೋ ತೆಗೆಸ್ಕೊಂಡು ಹಂಗೆ ಈಗ ಮೆಟ್ಲು ಹತ್ಕೊಂಡು ಕೆಳಗೆ ಹೋಗ್ಬೇಕು. ಇವರು ಯಾರು ಅಂತ ಒಂದು ಸ್ವಲ್ಪ ಹೇಳಿ ಬ್ರೋ. ಬ್ರೋ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಅವ್ರ ಹೆಸರು ಅಪ್ಪು ಅಂತ, ನಮ್ಮ ಸ್ಕೂಲಲ್ಲಿ ತುಂಬಾ ಎಲ್ಲರಿಗೂ ಗೊತ್ತಿರೋರು. ಸರಿ ಫೋನ್ ಮಾಡ್ತೀನಿ, ಹುಷಾರು ಗೈಸ್. ಫೋಟೋ ವಿಡಿಯೋ ತೆಗೆಸ್ಕೊಂಡೆಲ್ಲ ಆಯಿತು. ಇವಾಗ ಇಲ್ಲಿಂದ ನಾವು ಹೊರಡಬೇಕು. ಈ ಕಡೆ ಎಕ್ಸಿಟ್ ಆಯ್ತಾ ಇಲ್ವಾ ಗೊತ್ತಿಲ್ಲ ಗೈಸ್. ಈ ಕಡೆ ಹೋಗಿ ನೋಡಬೇಕು ಗೈಸ್ ಎಕ್ಸಿಟ್ ಆಯ್ತಾ ಇಲ್ವಾ ಅಂತ. ಕೊನೆಗೂ ಆ ಕಡೆ ಎಕ್ಸಿಟ್ ಇಲ್ಲ ಗೈಸ್. ಆ ಕಡೆ ಹೋದರೆ ಯಾವುದೋ ನೀರಿನ ಪ್ಲೇಸ್ಗೆ ಹೋಗುತ್ತಂತೆ. ಸೊ ಹಾಗಾಗಿ ಮತ್ತೆ ಬಂದರಿಗೆ ಹೋಗ್ತಾ ಇದೀವಿ ಗೈಸ್. ಹಿಂಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಅಲ್ಲಿಂದ ಬೆಟ್ಲತ್ತು ಇಳಿಬೇಕು. ನೋಡಿ ಗೈಸ್ ಹೆಂಗೆ ಬತ್ತವ್ರೆ. ನಾನು ಒಬ್ಬನೇ ಉಟ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ರೆ ಒಬ್ಬನೇ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಗೈಸ್. ಮಾತೇ ಆಡ್ಸಲ್ಲ ಗೈಸ್ ನನ್ನ. ಹಿಂಗೆ ಏನು ಮಾಡೋಕ್ಕಾಗುತ್ತೆ ಗೈಸ್. ಮಹಿಷಾಸುರ ಹತ್ರ ಬಂದು ಜನ ನೋಡಿ ರಶ್ಶು. ಭಾನುವಾರ ಅಂದ್ರೂ ಈ ಆಷಾಢದಲ್ಲಿ ಎಲ್ಲ ದಿನವೂ ರಶ್ ಇರುತ್ತೆ ಗೈಸ್. ಇವತ್ತೇ ಪರವಾಗಿಲ್ಲ, ಸ್ವಲ್ಪ ನಾರ್ಮಲಾಗಿ ಐತೆ. ನಿನ್ನೆ ಜನನೇ ಇರಲಿಲ್ವಂತೆ ಗೈಸ್. ನನ್ನ ಇನ್ಸ್ಟಾ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಗೈಸ್. ಈಗ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಚಪ್ಪಲಿ ಇದು ಇಲ್ಲಿ ಮಾಡ್ಬಿಟ್ಟವ್ರು ನೋಡಿ, ಮಹಿಷಾಸುರನ ಹತ್ರ ಇಲ್ಲಿ ಮಾಡೋರೆ. ಇವಾಗ ಆಷಾಢ ಅಲ್ವೇನೋ, ಆಷಾಢದಲ್ಲಿ ಸ್ವಲ್ಪ ಕಮ್ಮಿ ಇದಿರುತ್ತೆ, ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಲ್ಲ ಗೈಸ್. ಚೇಂಜಸ್ಸು ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿದೆ ಅಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಗೈಸ್. ಅಲ್ಲೆಲ್ಲ ನೋಡ್ಕೊಂಡು ಈಗ ಫೈನಲಿ ಮೆಟ್ಲು ಇಳಿತಾ ಇದ್ದೀವಿ ಗೈಸ್. ಗೈಸ್ ಇಳಿಯೋ ಅಂತಂದರೆ ಕಾಲೆಲ್ಲ ನಡುಕ್ತಾವೆ ಗೈಸ್. ಇನ್ನು 150 ಮೆಟ್ಲು ಆಯ್ತು ಅಷ್ಟೇ. ಹೇಳಿದ್ರೆ ಹೋಯ್ತಾ ಇರೋದೆ, ಬಟ್ ಕಾಲೆಲ್ಲ ನಡುಕ್ತಾವೆ ಗೈಸ್. ಫೈನಲಿ ಕೆಳಗೆ ಇಳಿದು ನೋಡಿ ಸಕ್ಸಸ್ಫುಲ್ ಆಗಿ ಇಳಿದಿದ್ದೀವಿ. ಆದರೆ ನಮ್ಗೆ ಕಾಲೆಲ್ಲ ನೋವತ್ತೆ ಹೊಡಿತೀವಿ, ನಮಗೆಲ್ಲ ಕಾಲೆಲ್ಲ ನಡುಗ್ಬಿಟ್ಟಿದ್ದೀವಿ. ಇವನಿಗೂ ಸೇರಿನೇ ಹೇಳ್ತಾ ಇರೋದು, ಬರೀ ಡವ್ ಮಾಡ್ತಾನೆ ಗೈಸ್. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಡವ್ ಮಾಡ್ತಾನೆ ಗೈಸ್. ಇನ್ನೊಂದು ಏನು ವಿಷಯ ಅಂತಂದರೆ ನಾನು ಹಳೆ ಲವರ್ನ ನೋಡಿದೆ, ಆದರೆ ಏನು ಮಾಡೋಕ್ಕಾಗಿ ಫುಲ್ ಪಾರ್ಟಿ ಕೊಡಿಸ್ತಾನೆ ನಮ್ಗೆ. ಏನಿಲ್ಲ ಗೈಸ್, ಬರೀ ನೋಡಿದೆ ಅಷ್ಟೇ, ಮಾತಾಡ್ಸಿಲ್ಲ, ಏನಿಲ್ಲ. ಏನು ಮಾಡ್ತೀರಾ? ಅದಕ್ಕೆ ಅಲ್ಲಿಂದ ವಿಡಿಯೋ ಮಾಡಿಲ್ಲ, ಅದಕ್ಕೆ ಇಲ್ಲಿ ಬಂದು ಮಾಡ್ತಾ ಇದ್ದೀನಿ ಗೈಸ್. ಕಣ್ಣಿನಲ್ಲೇ ಸಂದೇಶ ಕೊಟ್ಟವನೇ. ಇಲ್ಲ ಗೈಸ್, ನೆಕ್ಸ್ಟ್ ಸಂಘರ್ಷಣೆ ಆಗುತ್ತೆ, ಅದು ಬೇಡ ಬಿಡಿ. ಬೈ ಗೈಸ್. ಬೆಟ್ಟದಿಂದ ಇವಾಗ ನಾವು ಮಾರ್ಕೆಟಿಗೆ ಬಂದಿದ್ದೀವಿ. ಮಾರ್ಕೆಟಿಗೆ ಏನಕ್ಕೆ ಅಂತಂದರೆ ನನ್ನ ಫ್ರೆಂಡ್ ಅವರ ಏನು ಪ್ರಜ್ಜು ಅವ್ರ ಫ್ರೆಂಡು ಏನೋ ಹಾರ ಬೇಕು ಅಂತಂತೆ. ಅದನ್ನು ತಗೊಂಡು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಗೆ ಹಾಕಿ ಕಳಿಸ್ಬೇಕು ಬೇರೆಯವ್ರಿಗೆ. ಅಜ್ಜಿ ಯಾವರು? ದುಬೈ ಗೈಸ್. ದುಬೈಗಂತೆ ಬರೀ ಇಲ್ದಿರೋದನ್ನೇ ಹೇಳ್ತಾನೆ ಗೈಸ್. ಇಲ್ಲೇ ಎಲ್ಲೋ ಯಾವುದೋ ಊರಿಗೆ ಕೊಟ್ಟು ಕಳಿಸ್ಬೇಕು ಗೈಸ್, ಹಾಕ್ಬೇಕು. ಹೊಟ್ಟೆ ಬೇರೆ ತುಂಬ ಹಸಿತೈತೆ. ಹೊಟ್ಟೆ ಹಸಿತಾ ಇರಲಿಲ್ಲ. ಯಾಕೆ ಹಸಿತಾ ಇರೋದು ಅಂತಂದರೆ ಬೆಟ್ಟ ಹತ್ಬಿಟ್ವಲ್ಲ, ಅದಕ್ಕೆ ಹೊಟ್ಟೆ ತುಂಬ ಹಸಿತೈತೆ ಗೈಸ್. ಈ ಹಾರ ತಗೋತಾ ಇದ್ದೀವಿ ಗೈಸ್. 1100 ಹೇಳಿದ್ರು, 700 ರೂಪಾಯಿ ಕೊಡ್ತಾ ಇದ್ದೀವಿ ಗೈಸ್. ಆದರೂ ಕೊಡಬೇಡಿ, 900 ಕೊಡಿ ಅಂತಾರೆ ಗೈಸ್. ಆದರೆ ನಾವು 700 ಕೊಡೋಣ ಅಂತ ಹೇಳ್ತಿದ್ವಿ. ಪರವಾಗಿಲ್ಲ, ಹಾರ ಚೆನ್ನಾಗೈತೆ. ಬರ್ತಡೆಗೆ ಹಾರ ಗೈಸ್ ಇದು ಗೈಸ್. ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಾರೆ ಗೈಸ್. ಥ್ಯಾಂಕ್ ಯು ಬ್ರೋ.
ಗೈಸ್ ಫೈನಲಿ 1200 ರೂಪಾಯಿ ಹಾರನ 700 ರೂಪಾಯಿ ಕೊಟ್ಬಿಟ್ಟು ತಂದಿದ್ದೀವಿ. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಗೆ ಇದನ್ನು ಹಾಕ್ಬಿಟ್ಟು ಕೆ ಆರ್ ನಗರಕ್ಕೆ ಕೊಟ್ಟು ಕಳಿಸ್ಬೇಕು ಗೈಸ್. ಅವಾಗಲೇ ದುಬೈಯಿಂದ ಇವಾಗ ಕೇಳಿದ್ಕೆ ಕೆ ಆರ್ ನಗರಕ್ಕೆ ಅಂತ ಅಂದವನೆ. ಈಗ ಹೋಗಿ ಬಸ್ಗೆ ಹಾಕ್ಬಿಟ್ಟು ಮತ್ತೆ ಮಾಡ್ತೀನಿ ಗೈಸ್. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಎಲ್ಲರನ್ನೂ ಮನೆಗೆ ಬಂದಿದ್ದೀವಿ. ಈಗ ನಮ್ಮ ಮನೆಗೆ ನಾನು ಬಂದಿದ್ದೀನಿ ಗೈಸ್. ತುಂಬ ನಿದ್ದೆ ಬರ್ತೈತೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಅಲ್ಲಿ ಗಂಟ ಟೇಕ್ ಕೇರ್, ವಾಚ್.